ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಒಂದು ಲಾಂಗ್ ಡ್ರೆಸ್ ತೋರಿಸ್ತಿದ್ದೀನಿ ನೋಡಿ. ಈ ಡ್ರೆಸ್ಗೆ ಲೀಫ್ ನೆಕ್ ಕೊಟ್ಟಿದ್ದೀನಿ. ಲೀಫ್ ನೆಕ್ ಕೊಟ್ಟು ಎರಡು ಚಿಕ್ಕದಾಗಿ ಪೆಟಲ್ ರೀತಿ ಇಟ್ಟಿದ್ದೀನಿ. ಹಾಗೆಯೇ ಸ್ಲೀವ್ಸು ನೋಡಿ, ಸ್ಲೀವ್ಸು ಉಲ್ಟಾ ವಿ ಬರುತ್ತಲ್ವ, ಆ ರೀತಿ ಚಿಕ್ಕದಾಗಿ ಓಪನ್ ಕೊಟ್ಟು ಚಿಕ್ಕದಾಗಿ ಒಂದು ಪೆಟಲ್ ಕೊಟ್ಟು ಒಂದು ಬಟನ್ ಕೊಟ್ಟಿದ್ದೀನಿ. ಈ ಡ್ರೆಸ್ಸು ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರೋಂಥ ಡ್ರೆಸ್ಸು. ಈ ಸ್ಯಾರಿಗೆ ಅರ್ಧ ಸ್ಯಾರಿ ನೆಟ್ ಟೈಪ್ ಬಂದಿತ್ತು. ನೆಟ್ ಟೈಪ್ ಬಂದಿರೋ ಕ್ಲಾತ್ನ ತೆಗೆದುಬಿಟ್ಟಿದ್ದೀನಿ ಸಪ್ರೇಟಾಗಿ ದುಪ್ಪಟ್ಟಾಗೋಸ್ಕರ. ಇನ್ನು ಉಳಿದಂಥ ಸ್ಯಾರಿಯನ್ನು ತಗೊಂಡು ಈ ಡ್ರೆಸ್ಸನ್ನು ಸ್ಟಿಚ್ ಮಾಡಿದ್ದೀನಿ. ಟೋಟಲಾಗಿ ಡ್ರೆಸ್ ನೋಡಿ ಈ ರೀತಿ ಕಾಣ್ತಿದೆ. ಸ್ಯಾರಿ ಡಬಲ್ ಕಲರ್ ಬಂದಿರೋದ್ರಿಂದ ಡ್ರೆಸ್ಸು ರೆಡಿಮೇಡ್ ಡ್ರೆಸ್ ರೀತಿ ಕಾಣ್ತಿದೆ ನೋಡಿ. ಫ್ರಂಟಲ್ಲಿ ಸ್ವಲ್ಪ ಲೇಸ್ ಯೂಸ್ ಮಾಡಿ ಡಿಸೈನ್ ಕೊಟ್ಟಿದ್ದೀನಿ. ಬ್ಯಾಕ್ ಸೈಡು ಜಿಪ್ ಕೊಟ್ಟಿದ್ದೀನಿ. ರೌಂಡ್ ನೆಕ್ ಕೊಟ್ಟು ಜಿಪ್ ಕೊಟ್ಟು ಒಂದು ಹುಕ್ಕು ಕೊಟ್ಟಿದ್ದೀನಿ. ಹಾಗೆಯೇ ಬ್ಯಾಕ್ ಸೈಡು ಕಟ್ಟೋದಕ್ಕೋಸ್ಕರ ಥ್ರೆಡ್ ಕೊಟ್ಟಿದ್ದೀನಿ. ಬಾಡಿ ಪಾರ್ಟ್ಗೋಸ್ಕರ ನಾನು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಸ್ಯಾರಿಗೆ ಮ್ಯಾಚ್ ಆಗುವಂಥ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಬಾಡಿ ಪಾರ್ಟ್ಗೆ. ಡ್ರೆಸ್ ನೋಡಿ ಈ ರೀತಿ ಕಾಣ್ತಿದೆ. ಇವ್ರಿಗೆ ನಾನು ತುಂಬ ಡ್ರೆಸ್ಸಸ್ಸು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಸ್ಯಾರಿಯಲ್ಲಿ. ಇನ್ನು ಫ್ರಂಟಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಲೇಸ್ ಯೂಸ್ ಮಾಡಿದ್ದೀನಿ ಫ್ರಂಟ್ಗೆ. ಹಾಗೆಯೇ ಕಟ್ ವರ್ಕು ಕೊಟ್ಟಿದ್ದೀನಿ. ಆದರೆ ಸೇಮ್ ಪಿಂಕ್ ಕಲರಲ್ಲೇ ಕೊಟ್ಟಿರೋದ್ರಿಂದ ಅದು ಅಷ್ಟು ಕಾಣಿಸ್ತಾ ಇಲ್ಲ. ಕಟ್ ವರ್ಕ್ ಡಿಸೈನು ಸೇಮ್ ಬ್ಲೌಸ್ ಪೀಸ್ ಮೇಲೆ ಕರೆಕ್ಟಾಗಿ ಅದೇ ಕಲರ್ ಇರೋದ್ರಿಂದ ಅದು ಕಟ್ ವರ್ಕ್ ಸಪ್ರೇಟಾಗಿ ಕಾಣ್ತಿಲ್ಲ. ಹಾಗೆಯೇ ಒಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿನಲ್ಲಿ ಫ್ಲವರ್ ಮಾಡಿದ್ದೆ. ಆ ಫ್ಲವರ್ನ ಫ್ರಂಟ್ ನೆಕ್ಗೋಸ್ಕರ ಯೂಸ್ ಮಾಡಿದ್ದೀನಿ ನೋಡಿ. ಫ್ರಂಟಲ್ಲಿ ಈ ರೀತಿ ಕಾಣ್ತಿದೆ ಡ್ರೆಸ್ಸು. ಟೋಟಲಾಗಿ ಲಾಂಗ್ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣ್ತಿದೆ. ಡಬಲ್ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ. ಈ ಫ್ಲವರು ನಾನು ಬ್ಲೌಸಸ್ ಡಿಸೈನ್ ಹಾಕುವಾಗ ಈ ಡ್ರೆಸ್ಗೆ ಅಂತೇಳ್ಬಿಟ್ಟು ಸಪ್ರೇಟಾಗಿ ಒಂದು ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನ್ ಮಾಡುವಾಗ ಒಂದು ಸಪ್ರೇಟಾಗಿ ಫ್ಲವರನ್ನು ಹಾಕಿಟ್ಟಿದ್ದೆ ಈ ಡ್ರೆಸ್ಗೋಸ್ಕರ. ಈ ಡ್ರೆಸ್ಸನ್ನು ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇವ್ರದ್ದು ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಹಾಗೆಯೇ ಲೈನಿಂಗು 2 ಕಲರ್ ಲೈನಿಂಗ್ ತೊಗೊಂಡಿದ್ದೀನಿ. ಒಂದು ಪಿಂಕು, ಒಂದು ಬ್ಲೂ ಕಲರು. ಬಾಡಿ ಪಾರ್ಟ್ಗೋಸ್ಕರ ಪಿಂಕ್ ಕಲರ್ ಲೈನಿಂಗು, ಹಾಗೆಯೇ ಫ್ರಿಲ್ಸ್ ಪಾರ್ಟ್ಗೋಸ್ಕರ ಬ್ಲೂ ಕಲರ್ ಲೈನಿಂಗನ್ನು ತಗೊಂಡಿದ್ದೀನಿ. ಇದೊಂದು ಬ್ಲೌಸ್ ಪೀಸು. ಇದು 80 ಸೆಂಟಿಮೀಟರ್ ಇದೆ ಬ್ಲೌಸ್ ಪೀಸು. ಇದಕ್ಕೆ ಕಾಟನ್ ಲೈನಿಂಗ್ ಆದರೂ ಯೂಸ್ ಮಾಡ್ಬೋದು ಅಥವಾ ಪಾಲಿಸ್ಟರ್ ಲೈನಿಂಗ್ ಆದರೂ ಯೂಸ್ ಮಾಡ್ಬೋದು. ನಾನು ಕಾಟನ್ ಲೈನಿಂಗ್ ತೊಗೊಂಡಿದ್ದೀನಿ. ಸ್ಯಾರಿ ನೋಡಿ, ನೆಟ್ ಕ್ಲಾತ್ನ ಸಪ್ರೇಟಾಗಿ ತೆಗೆದುಬಿಟ್ಟು ಅದನ್ನ ದುಪ್ಪಟ್ಟ ಮಾಡಿರೋದ್ರಿಂದ ಉಳಿದಿದ್ದಂಥ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡಿ ಹಾಕಿದ್ದೀನಿ ನಾನು. ಈಗ ಇವರು ಬಾಡಿ ಮೆಷರ್ಮೆಂಟ್ಗೆ ಬಾಡಿ ಪಾರ್ಟನ್ನು ಕಟ್ ಮಾಡೋಣ. ಪಿಂಕ್ ಕಲರ್ ಲೈನಿಂಗ್ ತೊಗೊಂಡು 4 ಫೋಲ್ಡಿಂಗ್ ಹಾಕ್ಕೊಳ್ಬೇಕು ಫಸ್ಟು. ನೋಡಿ, ಲೈನಿಂಗು ನೀಟಾಗಿ ಹಾಕ್ಕೊಳ್ಳೋಣ. 4 ಫೋಲ್ಡಿಂಗ್ ಲೈನಿಂಗ್ ಹಾಕ್ಕೊಂಡು ಫಸ್ಟು ಲೈನಿಂಗ್ ಈಕ್ವಲ್ ಆಗಿ ಇರೋದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ಳೋಣ. ಇಲ್ಲಿ ಲೈನಿಂಗು ಲೆವೆಲ್ ಆಗಿರೋದಕ್ಕೋಸ್ಕರ ಒಂದು ಲೈನು, ಹಾಗೆಯೇ ಅರ್ಧ ಇಂಚು ಅಥವಾ 1 ಇಂಚ್ ಗ್ಯಾಪ್ಗೆ ಇನ್ನೊಂದು ಲೈನನ್ನು ಹಾಕ್ಕೊಳ್ಳೋಣ. ಅರ್ಧ ಇಂಚ್ ಹಾಕ್ಕೊಂಡ್ರೂ ಸಾಕಾಗುತ್ತೆ. ನಾನು ಇಲ್ಲಿ ಲೆಂತ್ ಸ್ವಲ್ಪ ಜಾಸ್ತಿನೇ ಬೇಕು ಇವರಿಗೆ, ಅದಕ್ಕೆ ನಾನು 1 ಇಂಚ್ ಗ್ಯಾಪ್ ಕೊಟ್ಟಿದ್ದೀನಿ. ಈಗ ಫಸ್ಟು ಸೊಂಟದ ಸುತ್ತಳತೆ ತಗೊಳ್ಳೋಣ. ಇವ್ರಿಗೆ ರೆಡಿ 11 ಬೇಕು. ನಾನು 11.5 ಡಾಟ್ಸನ್ನು ಇನ್ಕ್ಲೂಡ್ ಮಾಡಿಕೊಂಡು 11.5ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಹಾಗೆಯೇ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚ್ ಕ್ಲಾತನ್ನು ಮಾರ್ಕ್ ಮಾಡಿದ್ದೀನಿ ನೋಡಿ. ಸೊಂಟದ ಸುತ್ತಳತೆ 11 ಬೇಕು ರೆಡಿ. ಹಾಗೆ ಡಾಟ್ಸ್ಗೋಸ್ಕರ ಅರ್ಧ ಇಂಚು ತೊಗೊಂಡಿದ್ದೀನಿ ಕ್ಲಾತು. ಈಗ ನೆಕ್ಸ್ಟು ಬಾಡಿ ಪಾರ್ಟು ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು. 16 ಇಂಚಸ್ ಬೇಕು ಇವರಿಗೆ. 16 ಇಂಚಸ್ಗೆ ಒಂದು ಮಾರ್ಕು, ಹಾಗೆಯೇ ಶೋಲ್ಡರ್ ಜಾಯ್ನಿಂಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಕ್ಲಾತ್ಗೆ ಮಾರ್ಕ್ ಮಾಡಿದ್ದೀನಿ ನೋಡಿ. 16.5 ಟೋಟಲ್ಗೆ ಮಾರ್ಕ್ ಮಾಡಿದ್ದೀನಿ. ಈಗ ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ನೆಕ್ಸ್ಟು ನೆಕ್ ವಿಡ್ತ್ ತೊಗೊಳ್ಳೋಣ. ನೆಕ್ ವಿಡ್ತು 2.5 ತೊಗೊಳ್ತಾ ಇದ್ದೀನಿ ಇವ್ರಿಗೆ.
2 ಇಂಚ್ ಬೇಕಾದ್ರೂ ತೊಗೊಳ್ಬೋದು. ಹಾಗೆ ರೆಡಿ ಶೋಲ್ಡರ್ 2.5 ತೊಗೊಳ್ತಾ ಇದ್ದೀನಿ. ಸ್ಟಿಚಿಂಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ, ಟೋಟಲಾಗಿ 5.5 ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ. ಇಲ್ಲಿ ಇವ್ರಿಗೆ ಸ್ವಲ್ಪ ಆರ್ಮ್ ಶೇಪ್ ಲೂಸ್ ಬೇಕು, ಅದಕ್ಕೋಸ್ಕರ 7 ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ ನೋಡಿ. ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಶೋಲ್ಡರ್ ಮತ್ತೆ ಚೆಕ್ ಮಾಡ್ತಾಯಿದ್ದೀನಿ, 5.5 ಇದೆ. ಈಗ ಇಲ್ಲಿ 7 ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಸ್ವಲ್ಪ ಕ್ರಾಸಾಗಿ ಲೈನ್ ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟು ಚೆಸ್ಟ್ ತೊಗೊಳ್ಳೋಣ. ಇವ್ರದ್ದು ಚೆಸ್ಟ್ ಬಂದು 40 ಇದೆ. 40ರಲ್ಲಿ 4ನೇ ಒಂದು ಭಾಗ 10, 10ಕ್ಕೆ ಒಂದು ಮಾರ್ಕು, 2 ಇಂಚ್ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಒಂದು ಮಾರ್ಕ್ ಮಾಡಿಬಿಟ್ಟು ಆರ್ಮ್ ಶೇಪ್ ಕೊಡೋಣ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಆರ್ಮ್ ಶೇಪು ಲೂಸು ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದೆ. ಈಗ ಫ್ರಂಟ್ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ನೆಕ್ ಡೀಪು ಇವ್ರಿಗೆ 6 ಇಂಚು ಬೇಕು. 6 ಇಂಚ್ಗೆ ಒಂದು ಮಾರ್ಕು ಮತ್ತು ಅರ್ಧ ಇಂಚು ಕೆಳಗಡೆಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಹಾಗೆಯೇ ಬ್ಯಾಕ್ ನೆಕ್ ಡೀಪು ಸಹ 5.5 ಬೇಕು. 5.5ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಷ್ಟು ಮಾರ್ಕ್ ಮಾಡಿದ್ದು ಕಂಪ್ಲೀಟ್ ಆದಮೇಲೆ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ. ಸ್ವಲ್ಪ ಲೂಸಾಗಿ ಲೈನ್ ಹಾಕ್ತಾಯಿದ್ದೀನಿ. ಇವ್ರಿಗೆ ಸ್ವಲ್ಪ ಬೆಳೆಯೋ ಮಕ್ಕಳಿಗೆ ಸ್ವಲ್ಪ ಲೂಸ್ ಕೊಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಲೂಸಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾನೇ ಲೂಸ್ ತೊಗೊಂಡಿದ್ದೀನಿ. ಇಷ್ಟು ಮಾರ್ಕ್ ಮಾಡಿದಾದಮೇಲೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಮಾರ್ಕ್ ಮಾಡಿದ್ದೀವೋ ಅದೇ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇವ್ರಿಗೆ ಸ್ವಲ್ಪ ಚೆಸ್ಟ್ ಅಳತೆಗಿಂತ ಸ್ವಲ್ಪ ವೇಸ್ಟ್ ಅಳತೆ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಲೂಸೇ ಕೊಟ್ಟಿದ್ದೀನಿ ನಾನು. ಇಷ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ಸೆಂಟ್ರಿಗೆ ನ್ಯಾಚ್ ಕೊಡೋಣ. ಹಾಗೆಯೇ ನೆಕ್ ಎಲ್ಲಿಗೆ ಬೇಕು ಅಂತ ಹೇಳ್ಬಿಟ್ಟು ಸಹ ನ್ಯಾಚ್ ಹಾಕ್ಕೊಳ್ಳೋಣ. ನೆಕ್ಸ್ಟು ನೋಡಿ, ಬಾಡಿ ಪಾರ್ಟಲ್ಲಿ 2 ಲೇಯರ್ ಮಾತ್ರ ತಗೊಂಡು ಫ್ರಂಟ್ ಶೇಪ್ ಕೊಡ್ತಾಯಿದ್ದೀನಿ. ಒಂದು ಅರ್ಧ ಇಂಚಷ್ಟು ಫ್ರಂಟ್ ಶೇಪನ್ನು ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಈಗ ಚೆಸ್ಟ್ ಪಾಯಿಂಟ್ ಹತ್ರಕ್ಕೆ ಒಂದು ನ್ಯಾಚ್ ಕೊಡೋಣ. ಈಗ ಈ ಲೈನಿಂಗ್ ಕಟ್ ಮಾಡಿದ್ದೀವಲ್ವ, ಅದನ್ನು ಈ ಬಾಡಿ ಪಾರ್ಟ್ಗೋಸ್ಕರ ತಗೊಂಡಿರೋ ಬ್ಲೌಸ್ ಪೀಸ್ ಮೇಲೆ ನೋಡಿ 4 ಫೋಲ್ಡಿಂಗ್ ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಈ ಬಾಡಿ ಪಾರ್ಟ್ಗೆ ಕಟ್ ಮಾಡಿಕೊಂಡು ಉಳಿದಿದ್ದಂಥ ಕ್ಲಾತನ್ನು ಸ್ಲೀವ್ಸ್ ಕಟ್ಟಿಂಗೋಸ್ಕರ ತಗೊಳ್ಳೋಣ, ಸ್ಲೀವ್ಸ್ ಪಾರ್ಟ್ಗೋಸ್ಕರ. ಹಾಗೆಯೇ ಇಲ್ಲಿ ಸಪ್ರೇಟ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಡಿವೈಡ್ ಆಗುತ್ತೆ. ಇಲ್ಲಿ ಸೆಂಟ್ರಿಗೋಸ್ಕರ ಒಂದು ನ್ಯಾಚ್ ಹಾಕ್ಕೊಳ್ಳೋಣ, ಸೆಂಟ್ರ್ ಯಾವುದು ಅಂತ ಗೊತ್ತಾಗೋದಕ್ಕೋಸ್ಕರ. ಇಷ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಸ್ಯಾರಿ ಕ್ಲಾತ್ ತೊಗೊಂಡು ನೋಡಿ ಚಿಕ್ಕದಾಗಿ ಲೆವೆಲ್ಲಾಗಿ ಈ ರೀತಿ ಫೋಲ್ಡ್ ಮಾಡಿಟ್ಟಿದ್ದೀನಿ. ಈಗ ಫ್ರಿಲ್ಸ್ ಲೆಂತ್ ಎಷ್ಟು ಬೇಕು ಅನ್ನೋದು ತಗೊಳ್ಳೋಣ. ಇವ್ರಿಗೆ 40 ಇಂಚಸ್ ಬೇಕು ಲೆಂತು. ಹಾಗೆಯೇ 1 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. 41 ಇಂಚ್ಗೆ ಒಂದು ಲೈನನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ನೋಡಿ ಇಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಣ. ಇನ್ನು ಫ್ರಿಲ್ಸ್ ಪಾರ್ಟ್ಗೆ ಕಟ್ ಮಾಡಿಕೊಂಡು ಉಳಿದಂಥ ಕ್ಲಾತನ್ನು ನಾನು ಫ್ರಂಟಲ್ಲಿ ಡಿಸೈನ್ ಕೊಡೋದಕ್ಕೋಸ್ಕರ ಹಾಗೆಯೇ ಸ್ಲೀವ್ಸ್ಗೋಸ್ಕರ ಯೂಸ್ ಮಾಡ್ತೀನಿ. ಫಸ್ಟು ಸ್ಯಾರಿ ಕ್ಲಾತಲ್ಲಿ ಫ್ರಿಲ್ಸ್ ಕೊಟ್ಬಿಟ್ಟು ಆಮೇಲೆ ನಾನು ಲೈನಿಂಗನ್ನು ಸೆಟ್ ಮಾಡ್ಕೊಳ್ತೀನಿ ನೋಡಿ. ಈಗ ಸೆಂಟ್ರಿಗೆ ಒಂದು ನ್ಯಾಚು ಸಹ ಕೊಟ್ಟಿದ್ದೀನಿ. ಲೈನಿಂಗು ಈಗ ಕಟ್ ಮಾಡಲ್ಲ, ಫ್ರಿಲ್ಸ್ ಕೊಟ್ಟಿದ್ದಾದಮೇಲೆ ನೋಡಿಕೊಂಡು ಲೈನಿಂಗನ್ನು ಅಟ್ಯಾಚ್ ಮಾಡ್ತೀನಿ. ಈಗ ನೆಕ್ಸ್ಟು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ಲೈನಿಂಗ್ ಯೂಸ್ ಮಾಡ್ತಾಯಿದ್ದೀನಿ. 4 ಫೋಲ್ಡಿಂಗ್ ಲೈನಿಂಗ್ ಹಾಕಿದ್ದೀನಿ.
ಹಾಗೆಯೇ ಇಲ್ಲಿ ಈಕ್ವಲ್ ಆಗಿರೋದಕ್ಕೋಸ್ಕರ ಒಂದು ಲೈನನ್ನು ಹಾಕ್ತಾಯಿದ್ದೀನಿ. ಈಕ್ವಲಾಗಿ ಆಲ್ರೆಡಿ ಇದೆ, ಅರ್ಧ ಇಂಚು ಗ್ಯಾಪಲ್ಲಿ ಇನ್ನೊಂದು ಲೈನ್ ಹಾಕ್ಬಿಟ್ಟು ಸ್ಲೀವ್ಸ್ ಲೆಂತ್ ತೊಗೊಳ್ತಾ ಇದ್ದೀನಿ. ಪ್ಲಸ್ ಅರ್ಧ ಇಂಚು ಆ್ಯಡ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ಲೆಂತ್ ಇವರಿಗೆ 6 ಇಂಚಸ್ ಬೇಕು. ಹಾಗೆಯೇ ವಿಡ್ತ್ ಬಂದು ಟೋಟಲಾಗಿ 13 ಇಂಚಸ್ ಬೇಕು. ಅದಕ್ಕೆ 6.5 ಇಂಚಸ್ಗೆ ಒಂದು ಮಾರ್ಕ್ ಹಾಕಿ ಒಳಗಡೆ 2 ಇಂಚು ಕ್ಲಾತ್ ಎಕ್ಸ್ಟ್ರಾಗೆ ಮಾರ್ಕ್ ಹಾಕಿದ್ದೀನಿ. ಈಗ ಇಲ್ಲಿ ಸ್ಲೀವ್ ಶೇಪ್ ಕೊಡೋದಕ್ಕೋಸ್ಕರ 3 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಸ್ಲೀವ್ ಶೇಪನ್ನು ಕೊಡ್ತಾ ಇದ್ದೀನಿ. ಹಾಗೆಯೇ ಫ್ರಂಟ್ ಶೇಪು ಕೊಡ್ತಾ ಇದ್ದೀನಿ. ಇವ್ರದ್ದು ಹಾರ್ಮ್ ಶೇಪು 18 ಇಂಚಸ್ ಬರಬೇಕು, ಅಂದರೆ ಇಲ್ಲಿ 9 ಇಂಚ್ ಬರಬೇಕು. 9 ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ನೋಡಿ. ಇಷ್ಟಾದಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಕ್ಸ್ಟ್ರಾನೇ ಕ್ಲಾತ್ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸೆಂಟ್ರಿಗೆ ಒಂದು ನ್ಯಾಚ್ ಕೊಡಬೇಕು. ಇಲ್ಲಿ 2 ಲೇಯರ್ ತೊಗೊಂಡು ಫ್ರಂಟ್ ಶೇಪ್ ಕೊಡ್ತಾ ಇದ್ದೀನಿ ಸ್ಲೀವ್ಸ್ಗೆ. ಈಗ ನೋಡಿ ಇಲ್ಲಿ ಒಂದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಡ್ತಾ ಇದ್ದೀನಿ. ಇನ್ನು ಇದು ಮೇನ್ ಕ್ಲಾತು, ಬ್ಲೌಸ್ ಪೀಸಲ್ಲಿ ಉಳಿದಂಥ ಕ್ಲಾತು, ಹಾಗೆಯೇ ಫ್ರಿಲ್ಗೋಸ್ಕರ ತಗೊಂಡು ಸ್ಯಾರಿಯಲ್ಲಿ ಉಳಿಯುತ್ತಲ್ವ ಆ ಕ್ಲಾತು ಸೇರಿಸಿ ನಾನು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತೀನಿ. ಇನ್ನು ಈ ಲಾಂಗ್ ಡ್ರೆಸ್ ಕಟ್ಟಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.